ಗೈಸ್ ನಾನು ನೋಡ್ರಿ ಇವತ್ತು ನಮ್ಮ ಕಾಲೇಜ್ ಒಳಗೆ ಮೈಕ್ರೋ ಟೀಚಿಂಗ್ದು ಅನುಬೋಧನೆ ಚಕ್ರ ಮಾಡ್ಕೊಂಬಂದಿರಿ ಮತ್ತು ಡೈಗ್ರಾಮ್ ಹಾಕೊಂಬಂದಿರಿ. ಅದಕ್ಕೆ ನಾ ಮಾಡಕತ್ತೀನಿ ರೀ, ಡೈಗ್ರಾಮ್ ಹಾಕ್ಲತ್ತೀನಿ ರೀ. ಅದಕ್ಕೆ ಡೈಗ್ರಾಮ್ ಹಾಕಕ್ಕೆ ಏನು ಬೇಕಾಗಿತ್ತು ಅಂದ್ರೆ ರೀ, ಮಿಡಲಲ್ಲಿ ಒಂದು ದೊಡ್ಡ ಸರ್ಕಲ್ ಬೇಕಾಗಿತ್ತು, ರೌಂಡ್ ಅಂದ್ರೆ ರೌಂಡ್ ಬೇಕಾಗಿತ್ತು ರೀ. ಆದ್ರೆ ನನ್ಗೆ ರೌಂಡ್ ಅಂತೂ ಹೊಡ್ಯಕ್ಕೆ ಬರ್ಲಾಗಿತ್ತು ರೀ, ಯಾಕಂದ್ರೆ ಕೈವರ್ಲೇನು ಹೊಡ್ಯಕ್ಕೆ ಬರ್ಲಾಗ್ಯದ ರೀ, ಎದಕ್ಕೆ ಹೊಡ್ಯಕ್ಕೆ ಬರ್ಲಾಗಿತ್ತು ರೀ. ಅದಕ್ಕೆ ನಾನು ಇಷ್ಟು ದೊಡ್ಡ ಗಂಗ ಇಟ್ಕೆ ಚಂದ ರೌಂಡ್ ಹಾಕಿ ನೋಡ್ರಿ. ಮತ್ತು ನೀವು ಹೆಂಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಕಾಲೇಜ್ ಒಳಗೆ ನೋಡ್ರಿ ನಾವು ಓದೋದು BEd ರೀ. BEd ಒಳಗೆ ಅಂತರ ಅನುಬೋಧನೆ ಚಕ್ರ ಅಂತ ಇರ್ತದೆ ರೀ. ಮೈಕ್ರೋ ಟೀಚಿಂಗ್ ಮಾಡೋ ಮುಂದ್ರಿ ಆ ಅನುಬೋಧನೆ ಚಕ್ರ ಒಳಗೆ ಯೋಜನೆ, ಬೋಧನೆ, ಮರುಬೋಧನೆ, ಪುಷ್ಟೀಕರಣ ಅಂತ ಇರ್ತದೆ ರೀ. ಅದು ಫುಲ್ ಸರ್ಕಲ್ ಹಾಕ್ಬೇಕ್ರಿ. ಮತ್ತು ಆ ಸರ್ಕಲ್ ಎಷ್ಟು ನಿಮಿಷದಿಂದ ಇರ್ತದೆ ಅಂದ್ರೆ ಟೋಟಲ್ 36 ನಿಮಿಷದಿಂದ ಇರ್ತದೆ ರೀ. ನಾ ಇದೆಲ್ಲ ಯಾಕೆ ಮಾಡಕತ್ತೀವಿ ಅಂದ್ರೆ ಇವಾಗ ನೆಕ್ಸ್ಟ್ 2 ಡೇಸ್ ಬಿಟ್ಟು ನಮ್ಮ ಕಾಲೇಜ್ ಒಳಗೆ ಏನದ ಅಂದ್ರೆ ರೀ, ಕಮಿಟಿ ಅದ ರೀ. ಕಮಿಟಿ ನಡೀತದೆ, ನಿಮಗೂ ಗೊತ್ತಿರ್ಬೋದು ರೀ. ಮತ್ತು BEd ಯಾರೆಲ್ಲ ಓದಿರೋರಿಗೆಲ್ಲ ಗೊತ್ತಿರ್ತದೆ ರೀ. ಕಮೆಂಟ್ ಮಾಡಿರಿ ಕಮಿಟಿ ಏನಂದ್ರೆ ನಿಮ್ಗೆ ಗೊತ್ತಿತ್ತಂದ್ರೆ, ನನಗೆ ಇನ್ನೂ ಗೊತ್ತಿಲ್ಲ ರೀ. ಮತ್ತು ನಮ್ಮ ಕಾಲೇಜ್ನಾಗ ಅದ ರೀ 2 ಡೇಸ್ ಬಿಟ್ಟು ಕಮಿಟಿ ರೀ. ಅದಕ್ಕೆ ನಾ ಮಾಡಕತ್ತೀನಿ ರೀ ಇವಾಗ ಎಲ್ಲ ಡೈಗ್ರಾಮ್ ಕಂಪ್ಲೀಟ್ ಮಾಡಿ ಎಲ್ಲ ರೆಕಾರ್ಡ್ಸ್ ಮತ್ತು ಚಾರ್ಟ್ಸ, ಟೀಚಿಂಗ್ ಏಡ್ಸ್ ಎಲ್ಲ ಕಂಪ್ಲೀಟ್ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡೋದ ರೀ. ಅದಕ್ಕೆ ನಾ ಮಾಡಕತ್ತೀನಿ ರೀ ಇವಾಗ ಎಲ್ಲ ಕುಂತು ಪ್ರಿಪ್ರೇಷನ್. ಮತ್ತು ಎಲ್ಲ ಆಗ್ಯದ್ರಿ ಆಲ್ಮೋಸ್ಟ್, ಇನ್ನೊಂದು 50% ಇತ್ತು ರೀ. ಅದಕ್ಕೆ ಅನುಬೋಧನೆ ಚಕ್ರ ಒಂದು ಬಾಕಿ ಇತ್ತು ರೀ. ಅದಕ್ಕೆ ಎಲ್ಲ ಅನುಬೋಧನೆ ಚಕ್ರ ಡೈಗ್ರಾಮ್ ಹಾಕಿ, ಆಮೇಲೆ ಅನುಬೋಧನೆ ಚಕ್ರ ಹಂತಗಳು ಎಷ್ಟವ ಅಂತೇಳಿ ಅಷ್ಟು ಎಲ್ಲ ಡೈಗ್ರಾಮ್ ಹಾಕಿ ನೋಡಿ ಈ ಥರ ಮಾಡಿ ನೋಡ್ರಿ ಫೈನಲ್ ಆಗಿ. ಮತ್ತು ಹೆಂಗಾಗಿ ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಿ ನಮ್ಮ ID ಫಾಲೋ ಮಾಡಲಿಲ್ಲ ಅಂದ್ರೆ ಹಂಗೆ ಫಾಲೋ ಮಾಡಿರಿ. ಯಾಕಂದ್ರೆ ನನ್ನ ಓಲ್ಡ್ ID ಅಂತೂ ಹ್ಯಾಕ್ ಆಗಿಬಿಟ್ಟದೆ, ಸಸ್ಪೆಂಡ್ ಆಗಿ ಹೋಗ್ಬಿಟ್ಟದೆ. ಅದಕ್ಕೆ ಅದು ನ್ಯೂ ID ಅದ ರೀ, ನ್ಯೂ ID ತೆಗ್ದೀನಿ ರೀ. ಮತ್ತು ಇದಕ್ಕೂ ಆ IDಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ ಇದು ಕೂಡ ಸಪೋರ್ಟ್ ಮಾಡಿರಿ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಿ ಫಾಲೋ ಮಾಡಲಿಲ್ಲ ಅಂದ್ರೆ ಹಂಗೆ ಒಂದು ಫಾಲೋ ಮಾಡಿರಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.